ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎ. ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಒಂದು ಮಹತ್ವವನ್ನು ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಯೋಗ ಅಂತ ಅಂದರೆ ಏನು, ಈ ಯೋಗದ ಹಿನ್ನೆಲೆ ಏನು, ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವಾಗಿನಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಈ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರುವಂಥವರು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎ. ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸರ್. ಯೋಗ ಅಂತ ಅಂದರೆ ಏನು ಸರ್? ಅದು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದರೆ, ಯಾವುದು ಯೋಗ್ಯವಾದದ್ದು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹೇಳುವಾಗ ಯೋಗ ಮತ್ತು ಆಸನ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀವಿ. ಅಂದರೆ ಯಾವುದು ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಆಯಾಸವಿಲ್ಲದಂತೆ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಇದರಲ್ಲಿ ನಾವು ಮನಸ್ಸನ್ನ ಮತ್ತೆ ಶರೀರವನ್ನ ನಮ್ಮ ಸಮತಳದಲ್ಲಿಟ್ಕೊಂಡು ನಾವು ಮಾಡುವಂತ ಒಂದು ಕ್ರಿಯೆ. ಇದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ನಾವು ದೇಹವನ್ನ, ಮನಸ್ಸನ್ನ ಮತ್ತೆ ನಮ್ಮ ಪ್ರಾಣವನ್ನ ಈ ಮೂರನ್ನೂ ಕೇಂದ್ರೀಕರಿಸಿ ನಾವು ಮಾಡ್ತಿರುವಂತ ಒಂದು ವ್ಯಾಯಾಮದ ಪ್ರಕ್ರಿಯೆ ಇದೆ. ಅದಕ್ಕೆ ನಾವು ಯೋಗಾಸನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪತಂಜಲಿ ಮುನಿಯವರು ಹೇಳ್ತಾರೆ, ಯೋಗ ಚಿತ್ತವೃದ್ಧಿ ನಿರೋಧ ಅಂತ. ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಇಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಒಂದು ಆಸನಗಳನ್ನ, ಭಂಗಿಗಳನ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇದೀವಿ, ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೇವೆ. ಸಾಮಾನ್ಯ ಜನರಲ್ಲಿ ಇರುವಂತಹ ನಂಬಿಕೆ ಏನು ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದ್ರೆ ಅದೊಂದು ಆರೋಗ್ಯಕ್ಕಾಗಿ ಇರುವಂಥದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ. ಹೌದು. ಹಾಗಿದ್ರೆ ಯೋಗ ಅನ್ನುವಂಥದ್ದು ಇದೊಂದು ಚಿಕಿತ್ಸೆಯ ಪ್ರಕಾರವ? ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತಾಗಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕರಿಬಹುದು. ಅಂದ್ರೆ ನಾವು ಯಾವಾಗಲೂ ಏನಂತ ಹೇಳಿದ್ರೆ, ಒಂದು ರೋಗ ಬಂದಾದ ನಂತರ ಚಿಕಿತ್ಸೆಗಾಗಿ ನಾವು ಹೋಗ್ತೀವಿ. ಆದರೆ ಇದು ರೋಗ ಬರದಂತೆ ತಡೆಯುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಯಾವಾಗ ಆರೋಗ್ಯವಾಗಿರ್ತದೆ ಆಗ ನಾವು ಅದನ್ನ ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇರ್ತದೆ. ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಆರೋಗ್ಯ ಅಂತ ಹೇಳಿದರೆ ನಮ್ಮ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವಾಗಿ ಯಾರಿದ್ದಾರೆ ಅವರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿ ಕರಿತೀವಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಮತ್ತು ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲ್ಲ. ಅಂದ್ರೆ ಈ ಒಂದು ಆರೋಗ್ಯದ ಸ್ಥಿತಿಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮಲ್ಲಿ ಯೋಗ ಅಥವಾ ಯೋಗಾಸನ ಅಂತ ಹೇಳಿ ಕರಿತೇವೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವಂತಹ ಅಮೂಲ್ಯವಾದಂತಹ ಒಂದು ಯೋಗ ಪ್ರಕಾರವನ್ನ ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ನಿಟ್ಟಿನಲ್ಲಿ ಯೋಗದ ಹಿನ್ನೆಲೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ಯೋಗವನ್ನು ನಾವು ನೋಡುವಾಗ ಪತಂಜಲಿ ಮುನಿಗಳು ಈ ಯೋಗವನ್ನು ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದರೆ, ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನು ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನಸ್ಸನ್ನ ನಾವು ಕಂಟ್ರೋಲಿಗೆ ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಯಾವಾಗ ನಾವು ಮನಸ್ಸನ್ನ ನಾವು ನಮ್ಮ ಹತೋಟಿಗೆ ತಗೊಳ್ತೀವಿ ಆಗ ನಮ್ಮ ದೇಹದ ಮೇಲೆ ನಾವು ನಮ್ಮ ಕಂಟ್ರೋಲ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಈ ಒಂದು ಯೋಗವನ್ನ ಪತಂಜಲಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ, ಭಾರತೀಯರಿಗಾಗಿ ಕಲಿಸ್ಕೊಟ್ರು. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲನೇದಾಗಿ ಯಮ. ಅಂದ್ರೆ ನಾವು ಉತ್ತಮವಾದ ಸಾಮಾಜಿಕ ನಡೆಗಳು ಹೇಗಿರಬೇಕು, ಮನುಷ್ಯನ ಬಿಹೇವಿಯರ್ ಹೇಗಿರಬೇಕು, ಅವನು ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂಥ ವಿಚಾರಗಳನ್ನ ಇದು ಹೇಳ್ತಾ ಹೋಗುತ್ತೆ. ಅಂದ್ರೆ ಒಂದು ಮುಖ್ಯವಾಗಿ ಇದರಲ್ಲಿ ಅಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಮಾಡದೇ ಇರುವಂಥದ್ದು, ಸತ್ಯವನ್ನ ಮಾತ್ರ ನುಡಿಯುವಂಥದ್ದು, ಯಾವುದೇ ಸುಳ್ಳುಗಳನ್ನ ಹೇಳದೇ ಇರುವಂಥದ್ದು, ಮತ್ತೆ ಯಾವುದು ನಮಗೆ ನಂಬಿಕೆ ಇರುವುದಿಲ್ಲ ಅದನ್ನ ನಾವು ಪಾಲನೆ ಮಾಡದೇ ಇರುವಂಥದ್ದು, ಬ್ರಹ್ಮಚರ್ಯ ಅಂದ್ರೆ ನಾವು ಇನ್ನೊಬ್ಬರ
ತೊಂದರೆಗಳಿಗೆ ಅನಾಚಾರಗಳನ್ನು ಮಾಡದೇ ಇರುವಂಥದ್ದು, ಮತ್ತೆ ಅಪರಿಗ್ರಹ ಅಂದರೆ ನಮಗೆ ಬೇಕಾದಷ್ಟು ಮಾತ್ರ ನಾವು ಸಂಪಾದನೆಯನ್ನು ಮಾಡೋದು ಅಥವಾ ಕೂಡಿಟ್ಕೊಳ್ಳೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡ್ದಲೇ ಇರುವಂಥದ್ದು. ಅಂದರೆ ನಾವು ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡುವಾಗ ನಾವು ಬರೀ ಆ ವ್ಯಾಯಾಮಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡದಲೆ ಇಲ್ಲಿ ಮುಖ್ಯವಾಗಿ ನಮ್ಮ ಮಾನಸಿಕ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದು ಯೋಗದ ಒಂದು ಹಿನ್ನೆಲೆ. ಜೊತೆಗೆ ನಿಯಮ ಅಂತ ಹೇಳಿ, ಅಂದ್ರೆ ಯಾವ ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು, ಇದು ಯೋಗಕ್ಕೆ ಮಾತ್ರ ಅಲ್ಲ, ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು. ಅಂದ್ರೆ ಶೌಚ, ಅಂದ್ರೆ ನಮ್ಮ ಕ್ಲೀನ್ಲಿನೆಸ್. ನಾವು ಅನೇಕ ಕಾಯಿಲೆಗಳನ್ನ ನಾವು ಬರ್ದಂಗೆ ತಡಿಲಿಕ್ಕೆ ಕ್ಲೀನ್ಲಿನೆಸ್ಸೇ ಭಾರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾವು ಮಾಡಬೇಕು. ಸಂತೋಷ ಅಂದ್ರೆ ಮನುಷ್ಯ ಯಾವಾಗ ಸಂತೋಷವಾಗಿರಬೇಕು, ಅಂದ್ರೆ ತೃಪ್ತಿಯನ್ನು ಹೊಂದಿರಬೇಕು ಅಂತ. ನಮ್ಮಲ್ಲಿ ಏನಿದೆ ಅದರಿಂದ ನಾವು ತೃಪ್ತಿಯನ್ನು ಹೊಂದೋದ್ರಿಂದ ನಾವು ಒಂದು ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ತಪಸ್ಸು ಅಂದ್ರೆ ಶ್ರದ್ಧೆಯಿಂದ ಇರುವಂಥದ್ದು, ಮನಸ್ಸನ್ನ ವಿಚಲಿತಗೊಳ್ಳದಲೇ ಇರುವಂತಹ ಒಂದು ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಅದು ಒಂದು ನಿಯಮದಲ್ಲಿ ಬರುವಂತ ವಿಚಾರ. ಹಾಗೆ ಸ್ವಾಧ್ಯಾಯ ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ ಅಂದ್ರೆ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ಭಾವನೆಗಳನ್ನು ನಾವು ಯಾವಾಗ ಮಾಡ್ತೀವಿ, ಇದು ನಿಯಮಗಳಲ್ಲಿ ಬರುವಂತಹ ಒಂದು ವಿಚಾರ. ಇದ್ರ ಜೊತೆಗೆ ನೆಕ್ಸ್ಟ್ ಆಸನ ಬರ್ತದೆ, ಅಂದ್ರೆ ಸ್ಥಿರೀಕರಣ ಮಂಗಾನಂ ಆಸನಂ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಂದು ಸ್ಥಿರತೆಯನ್ನು ಕೊಡ್ತದೆ, ಸುಖವನ್ನು ಕೊಡುತ್ತೆ, ಇದಕ್ಕೆ ನಾವು ಆಸನ, ನಮ್ಮ ಯೋಗಾಭ್ಯಾಸದಲ್ಲಿ ವಿಧ ವಿಧವಾದಂತಹ ಆಸನಗಳ ಬಗ್ಗೆ ಹೇಳ್ತೀವಲ್ಲ ಅದು ಬರ್ತದೆ. ಇದಾದ್ಮೇಲೆ ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟವನ್ನು ಕ್ರಮಬದ್ಧವಾಗಿ ಮಾಡುವಂಥದ್ದು, ಮತ್ತೆ ನಮ್ಮ ಉಸಿರಾಟದ ಮೇಲೆ ನಾವು ಒಂದು ಹತೋಟಿಯನ್ನ ಪಡೆದುಕೊಳ್ಳುವುದು ಅಂತ ವಿಚಾರಕ್ಕೆ ಪ್ರಾಣಾಯಾಮ ಬರುತ್ತೆ. ಅದಾದ ನಂತರ ಪ್ರತ್ಯಾಹಾರ ಅಂದ್ರೆ ನಾವು ನಮ್ಮ ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಹೊರ ಜಗತ್ತನ್ನು ನೋಡ್ತಾ ಇರ್ತೀವಿ. ಆದರೆ ಈ ಪಂಚೇಂದ್ರಿಯಗಳ ಮುಖಾನ ನಮ್ಮ ಮನಸ್ಸನ್ನು ನಾವು ಅರ್ಥಕೊಳ್ಳುವಂಥ ಸ್ಥಿತಿಯನ್ನು ಏನು ತಲುಪ್ತೀವಿ ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗೆ ಧಾರಣ ಅಂದರೆ ಮನಸ್ಸನ್ನು ಕೇಂದ್ರೀಕರಣಗೊಳಿಸುವಂಥದ್ದು, ಅಂದರೆ ಏಕಾಗ್ರತೆಯನ್ನು ಬೆಳೆಸಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿ ನಮ್ಮ ಕೆಲಸಗಳನ್ನ ಚೆನ್ನಾಗಿ ಮಾಡುವಂಥದ್ದು, ಅದು ಈ ಧಾರಣದಲ್ಲಿ ಬರುವಂಥದ್ದು. ಹಾಗೆ ಧ್ಯಾನ ಮತ್ತು ಸಮಾಧಿ ಅಂದರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಣಗೊಳಿಸಿ ಅದರ ಜೊತೆಗೆ ಅಂತರ್ಗತವಾಗುವಂಥದ್ದು ಮತ್ತು ಯಾವುದೇ ಯೋಚನೆಗಳಿಲ್ಲದ ಒಂದು ಸ್ಥಿತಿಗೆ ತಲುಪುವಂಥದ್ದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಇದರಲ್ಲಿ ಬರ್ತದೆ. ಈ ಒಂದು ಬೇಸಿಸ್ ಮೇಲೆ ನಾವು ಮುಂದಿನ ಯೋಗಾಭ್ಯಾಸಗಳನ್ನು ಮಾಡ್ತಾ ಇದೀವಿ. ಇದನ್ನ ಪತಂಜಲಿಯವರು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು. ಯೋಗಾಭ್ಯಾಸ ಅಂತ ಹೇಳಿದರೆ ಬೆಳಗಿನ 1 ತಾಸು ಅಥವಾ ಸಂಜೆ 1 ತಾಸು ಅಭ್ಯಾಸವನ್ನು ಮಾಡುವಂಥದ್ದು, ಆಸನಗಳನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಈಗ ತಾವು ಹೇಳಿದಂಥ ಹಿನ್ನೆಲೆಗಳೇನಿದ್ದಾವೋ, ಪ್ರಕಾರಗಳೇನಿದ್ದಾವೋ ಇವೆಲ್ಲವನ್ನು ಕೂಡ ಅಳವಡಿಕೆಯನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥದ್ದೇ ಯೋಗ ಅಂತೇಳಿ ನಾವು ಕರಿಬಹುದು. ಖಂಡಿತ ಹೌದು. ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವತ್ತು ಆಚರಣೆಯನ್ನು ಮಾಡಲಾಗುತ್ತೆ, ಆ ದಿನವೇ ಯಾಕೆ ಆಚರಣೆಯನ್ನು ಮಾಡಲಾಗುತ್ತೆ? ಇದನ್ನ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅವತ್ತು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ 2014ರಲ್ಲಿ ಇದನ್ನೊಂದೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದ್ರೆ ಮೊದಲನೇ ಬಾರಿಗೆ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಇಡ್ತಾರೆ. ಅದನ್ನ ಎಲ್ಲರೂ ಒಪ್ಕೊಂಡಾದ ನಂತರ 2015ರಿಂದ ಇದನ್ನ ಒಂದು ಯೋಗ ದಿನವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕೆ ಅವತ್ತೇ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 2 ಹಿನ್ನೆಲೆ ಇದೆ. ಒಂದು, ಜೂನ್ 21ನೇ ತಾರೀಕಿದೆ, ಅವತ್ತಿನ ದಿನ ಅತ್ಯಂತ ಹೆಚ್ಚು ಹಗಲು ಇರುವಂತ ಒಂದು ದಿನ. ಅಂದ್ರೆ ರಾತ್ರಿ ಕಮ್ಮಿ ಇರ್ತದೆ, ಹಗಲು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿ ಹೋಗಿರ್ತಾನೆ ಅಂತೇಳಿ ಅವತ್ತೊಂದು ಇದಿದೆ. ಹಾಗಾಗಿ ಅವತ್ತಿನ ದಿನವನ್ನ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದೊಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ, ನಮ್ಮ ಆದಿಯೋಗಿ ಶಿವ ಇದ್ದಾರೆ, ಅವರು ಮೊದಲನೇ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗವನ್ನ ಹೇಳ್ಕೊಟ್ರು, ಅದನ್ನ ಅವತ್ತು ಪ್ರಾರಂಭ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರತೀತಿನೂ ಇದೆ. ಹಾಗಾಗಿ ಈ ದಿನವನ್ನ ನಾವು ಯೋಗ ದಿನವಾಗಿ ಆಚರಿಸ್ತಾ ಇದ್ದೀವಿ. ಇದು ಎಲ್ಲಾ ನಮ್ಮ ವಿಶ್ವದ ಅನೇಕ ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಸುಮಾರು 193 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಬೇರೆ ಬೇರೆ ನಮ್ಮ ಭಾರತೀಯರು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು 2500 ಸ್ಥಳಗಳಲ್ಲಿ ವಿಶ್ವದ ಅನೇಕ ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಒಂದೇ ದಿನ ನಡೀತದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಈ ಸಾಲಿನಲ್ಲಿ ಏನು ಘೋಷವಾಕ್ಯ ಇದೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಅಂದರೆ ನಾವು ಎಲ್ಲರೂ ಒಂದಿನ ಹುಡ್ತೀವಿ, ಒಂದಿನ ಸಾಯ್ತೀವಿ, ಎಲ್ಲರೂ
ವಯಸ್ಸಾಗೇ ಆಗ್ತದೆ. ಆದರೆ ಎಷ್ಟು ಆರೋಗ್ಯವಂತವಾಗಿ ನಮ್ಮ ಏಜ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಬಳೋರೇ ಜಾಸ್ತಿ. ಅನಾರೋಗ್ಯ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಅಂದ್ರೆ, ವಯಸ್ಸಾಯ್ತು ಅಂತಿದ್ದಂಗೆ ಎಲ್ಲ ಕಾಯಿಲೆಗಳು ಬರ್ತವೆ, ನಮ್ಮ ಜೀವನವೇ ಹೋಯ್ತು ಅನ್ನುವಂಥ ಪರಿಸ್ಥಿತಿಗೆ ನಾವು ರೀಚ್ ಆಗ್ಬಿಡ್ತೀವಿ. ಇದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರೋವರಿಗೂ ತೊಂದರೆ ಆಗುವಂಥದ್ದು. ಹಾಗಾಗಿ ನಾವು ಎಷ್ಟು ಆರೋಗ್ಯವಂತವಾಗಿರ್ತೀವಿ ವಯಸ್ಸಾದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ ನಾವು ಯೋಗಾಭ್ಯಾಸವನ್ನ ಮಾಡ್ತಿದ್ದೀವಿ. ಯಾಕೆಂದ್ರೆ ಯೋಗ ನಮಗೆ ಆರೋಗ್ಯವನ್ನ, ಚಿರ ಯೌವನವನ್ನ ತಂದುಕೊಡುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ. ಅಂತ ಅಂದರೆ ನಾವು ತುಂಬ ಆರೋಗ್ಯಪೂರ್ಣವಾಗಿ ವಯಸ್ಕರಾಗಬೇಕು ಅಂತ ಹೇಳಿದರೆ ಯೋಗವನ್ನು ಅಳವಡಿಕೆಯನ್ನು ಮಾಡಿಕೊಳ್ಳುವ ಮೂಲಕ ಮಾಡಬಹುದು. ಖಂಡಿತವಾಗಿ ಅಲ್ವಾ? ಮಾಡಬಹುದು. ಈ ನಿಟ್ಟಿನಲ್ಲೂ ಕೂಡ ಅದು ಸಾಕಷ್ಟು ಸಹಕಾರಿ ಆಗುತ್ತೆ. ಅಂದ್ರೆ ಒಂದು ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ನಾವು ವಯಸ್ಸಾದ ಮೇಲೆ ಅನಾರೋಗ್ಯ ಬಂದಾದ ನಂತರ ಯೋಗವನ್ನ ಮಾಡೋದಕ್ಕಿಂತಾಗಿ ಚಿಕ್ಕ ವಯಸ್ಸಿನಿಂದನೇ ನಾವು ಯೋಗಾಭ್ಯಾಸವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಯೌವನವನ್ನ ಉಳಿಸ್ಕೊಂಡು ಹೋಗ್ಬೋದು. ಏಜ್ ಆದ್ರೂ ಸಹ ನಮ್ಮ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಅದೇ ಒಂದು ಘೋಷವಾಕ್ಯ ಈ ವರ್ಷದ ಯೋಗ ದಿನದ ಮುಖ್ಯ ಧ್ಯೇಯವಾಗಿದೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿದೆ ಸರ್ ಯೋಗ. ಆದರೆ ಅಂಕಿಅಂಶಗಳನ್ನು ನೋಡಿದಾಗ ಈ ಯೋಗಾಭ್ಯಾಸವನ್ನು ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲೂ ಕೂಡ ಬಹಳ ಕಡಿಮೆ ಇರುವಂಥದ್ದು ಸ್ವಲ್ಪ ನಮಗೆ ನಿರಾಸೆಯನ್ನು ಮೂಡಿಸುತ್ತೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಯಾಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕೆಂದರೆ ನಮ್ಮಲ್ಲಿ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವುದೇ ಒಂದು ವ್ಯಾಯಾಮ ಮಾಡುವಾಗ ಫಸ್ಟ್ ಶುರುವಾಗದೆ ನಮಗೆ ನಮ್ಮ ಇಚ್ಛಾಶಕ್ತಿ. ಯಾವಾಗ ನಮ್ಮ ಇಚ್ಛಾಶಕ್ತಿ ಇರುವುದಿಲ್ಲ ಆಗ ಇದು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ತುಂಬ ಸಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವೈದ್ಯರು ಹೇಳಿದ್ರು, ಅನಾರೋಗ್ಯ ಬಂತು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಾವು ಈ ವ್ಯಾಯಾಮಗಳನ್ನಾಗಲಿ ಅಥವಾ ಯೋಗಾಸನಗಳನ್ನಾಗಲಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇಚ್ಛೆಯಿಂದ ಮಾಡಲಿಕ್ಕೆ ಶುರು ಮಾಡುವಾಗ ಇದು ಯಾವುದೂ ಕಠಿಣವಲ್ಲ. ಇನ್ನೊಂದೇನಂತ ಹೇಳಿದರೆ, ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲದೆ ಇರುವಾಗ ನಮಗಿದು ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸನ್ನು ನಾವು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಪ್ರಯೋಜನಗಳಿದೆ. ಅಂದರೆ ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಮನೆಯನ್ನು ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಪರಿಸರ, ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗಳನ್ನು ಕಾಣೋದ್ರಿಂದ ಯೋಗಾಭ್ಯಾಸವನ್ನು ನಾವು ಈಸಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಯೋಗ ಟ್ರೈನಿಂಗಿಗೆ ಹೋಗ್ತಾರೆ, ಯೋಗದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಫಸ್ಟು ಉಸಿರಾಟವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅಂತ ಹೇಳುವಾಗ ಇದು ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಕೇಳದೇ ಇರೋದನ್ನೇನೋ ಮಾಡ್ತಿದ್ದೀವಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗೋದ್ರಿಂದ ಇದು ಕಷ್ಟ ಆಗುತ್ತೆ. ಸ್ವಲ್ಪ ಹೊಸದು ಅಂತ ಹೇಳಿ ಅನ್ಸುತ್ತೆ, ಅನ್ಸಕ್ಕೆ ಶುರುವಾಗುತ್ತೆ. ಇದೇನಿದು ಹೊಸದಾಗಿ, ಇದೇನು ಕಂಟ್ರೋಲ್ ಮಾಡೋದು, ಇದನ್ನ ಹೆಂಗೆ ಮಾಡೋದು, ಪ್ರತಿದಿನ ಉಸಿರಾಡ್ತಾ ಇದ್ದೀವಿ, ಇದನ್ನೇನು ಉಸಿರನ್ನ ನೀವು ಕಂಟ್ರೋಲ್ ಮಾಡಿ ಅಂತಾರೆ, ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ. ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಇರುವಾಗ ಇದು ಕಠಿಣ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಮತ್ತು ಯಾವುದು ನಮಗೆ ಈಸಿ ಅನ್ಸಲ್ಲ, ಎಲ್ಲವೂ ಕಬ್ಬಿಣದ ಕಡಲೆಗಳೇ. ಆದರೆ ನಾವು ಪ್ರತಿಯೊಂದು ಆಸನಗಳನ್ನು ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿನ ಹೋಗ್ಬಿಟ್ಟು ನಾನು ಬಗ್ಬಿಟ್ಟು ಕಾಲನ್ನು ಮುಟ್ಬಿಡ್ತೀನಿ, ನಾನು ಇಡೀ ಹಸ್ತದನ್ನು ನಾನು ಭೂಮಿಯನ್ನು ಸ್ಪರ್ಶನ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಗ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಇದು ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ಬಂದಾದ ನಂತರ ನಾವು ಅದನ್ನ ಎಂಜಾಯ್ ಮಾಡಕ್ಕೆ ಶುರು ಮಾಡ್ತೀವಿ. ಈಗ ಯಾರು ಒಂದು ದಿನಕ್ಕೆ ಸ್ವಿಮ್ಮಿಂಗ್ ಕಲಿಯಲ್ಲ, ನೀರೊಳಗಡೆ ಬಿದ್ದ ತಕ್ಷಣ ಯಾರು ಸ್ವಿಮ್ಮಿಂಗ್ ಕಲಿತು ಹೊರಗಡೆ ಬರಲ್ಲ. ಆದರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ 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 ಹೇಗೆ ನಮಗೆ ಅದ್ರ ಮೇಲೆ ಒಂದು ಹೋಲ್ಡ್ ಬರ್ತಾ ಹೋಗುತ್ತೆ, ಅದೇ ರೀತಿ ಯೋಗನೂ ಸಹ ಆಗ್ತದೆ. ಅದಕ್ಕೆ ಒಂದು ಪೇಷನ್ಸ್ ಬೇಕಷ್ಟೇ. ಆ ಪೇಷನ್ಸನ್ನು ಮಾಡಲಿಕ್ಕೆ ನಮಗೆ ತಾಳ್ಮೆ ಅನ್ನೋದಿರುವಾಗ ಆಟೋಮೆಟಿಕಲಿ ಯೋಗ ಅನ್ನೋದು ಸುಲಭ ಆಗ್ತದೆ. ಯಾರೆಲ್ಲ ಯೋಗವನ್ನು ಮಾಡಬಹುದು, ಯಾರೆಲ್ಲ ಯೋಗವನ್ನು ಮಾಡಬಾರ್ದು? ಇದರಲ್ಲಿ ಯಾರು ಮಾಡಬಾರ್ದು ಅನ್ನೋದು ಯಾರಿಗೂ ಇಲ್ಲ. ಅಂದರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲರೂ ವಯಸ್ಸಾದ ಮಟ್ಟಿಗೆ ಎಲ್ಲರೂ ಮಾಡಬಹುದು. ಅಂದರೆ ಯಾರಿಗೆ ಆಸನಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಅಂಥವ್ರಿಗೆ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಅಥವಾ ಅಂಥವ್ರಿಗೆ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಅಂಥವ್ರು ಚೇರ್ ಮೇಲೆ ಕೂತ್ಕೊಂಡು ಕುಳಿತ ಬಂಡಿಯಲ್ಲಿ ಮಾಡುವಂತಹ ಆಸನಗಳನ್ನು ಮಾಡ್ಬೋದು. ನಿಂತು ಮಾಡುವಂತಹ ಆಸನಗಳಿದೆ, ಅವನ್ನ ಮಾಡಬಹುದು. ಕೆಲವು ಮಲಗಿ ಮಾಡುವಂತಹ ಆಸನಗಳಿದಾವೆ, ಅವನ್ನ ಮಾಡಬಹುದು. ಹಾಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ಗಳನ್ನೋದು ಇದರಲ್ಲಿ ಇಲ್ಲ, ಯಾವುದು ಮಾಡಬಾರದು ಅನ್ನೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳುಗಳನ್ನ ನಾವು ಯೋಗಾಭ್ಯಾಸವನ್ನು ಮಾಡಿಸಬಹುದು. ಯಾಕೆಂದ್ರೆ ಅಲ್ಲಿ ಹೇಳೋದನ್ನ ಕೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ. ಹಾಗಾಗಿ ಅವ್ರನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಏನಾದರೂ ವೈದ್ಯರು ಯಾವುದೇ ಎಕ್ಸರ್ಸೈಸ್ಗಳನ್ನ ಮಾಡಬೇಡಿ, ಯೋಗಾಸನಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಏನೋ ಪ್ರಾಬ್ಲಮ್ಸ್ ಇದೆ, ಅದರಿಂದ ಮಾಡೋದ್ರಿಂದ ತೊಂದರೆ ಆಗತ್ತೆ ಅನ್ನುವಂತ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಯೋಗಾಸನಗಳನ್ನ ಮಾಡಬಾರ್ದು ಅಂತ ಬಿಟ್ರೆ, ಪ್ರತಿಯೊಬ್ಬರು ಯೋಗಗಳನ್ನ ಅವರವರ ಸಾಮರ್ಥ್ಯಕ್ಕೆ, ಅವರವರ ಶಕ್ತಿಗೆ ಅನುಗುಣವಾಗಿ ಯೋಗವನ್ನ ಮಾಡಬಹುದು. ಯಾವಾಗ ಯೋಗವನ್ನು ಮಾಡಬೇಕು?
ಯೋಗವನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತ, ಅಂದರೆ ಸೂರ್ಯನ ಉದಯಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ, ಅಂದರೆ ಸುಮಾರು 5:30 ಗಂಟೆ ಸಮಯ ಸೂಕ್ತವಾದಂತಹ ಸಮಯ ಅಂತ. ಈಗ ನಾವೇನಂತ ಹೇಳಿದರೆ, ನಾವು ಪರಿಸರವನ್ನು ನೋಡಿದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯ ಹುಟ್ಟುವ ಒಂದು ಅರ್ಧ ಗಂಟೆ ಮುಂಚೆನೆ ಸೌಂಡ್ ಮಾಡಕ್ಕೆ ಶುರು ಮಾಡ್ತವೆ, ಎದ್ದೇಳ್ತವೆ. ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಮಲಗ್ತವೆ. ಆದರೆ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದರೆ ಉಲ್ಟಾ ಆಗ್ತಾ ಇದೀವಿ. ಅಂದರೆ ಇದನ್ನು ನಾವು ಮಾಡುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಿದರೆ ಬೆಳಗಿನ ಟೈಮ್, ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಆ ಟೈಮಲ್ಲಿ ನಮ್ಮ ಶರೀರವು ಉಜ್ವಲವಾಗಿರ್ತದೆ, ಹೊಸದಾಗಿ ನಾವು ಎದ್ದಿರ್ತೀವಿ ಆಗಿನ್ನೂ. ಸೊ ಯಾವುದೇ ರೀತಿ ಆಯಾಸಗಳಿರೋದಿಲ್ಲ, ಯಾವುದೇ ಟೆನ್ಷನ್ಸ್ ಇರಲ್ಲ, ಮನಸ್ಸು ಸಹ ಶಾಂತವಾಗಿರ್ತದೆ. ಈ ಒಂದು ಸಮಯದಲ್ಲಿ ಯೋಗವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ನಮಗೆ ಬೆಳಗ್ಗೆ ಹೊತ್ತು ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ನಿಮಗೆ ಫ್ರೀ ಆದ ಟೈಮಲ್ಲಿ ನೀವು ಇದು ಯೋಗವನ್ನು ಮಾಡಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂಥದ್ದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಇಲ್ಲಾಂದರೆ ಆಹಾರ ಸೇವನೆ ಮಾಡಿದ 3 ರಿಂದ 4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನು ನಾವು ಮಾಡಬಹುದು. ಯೋಗವನ್ನ ಅಭ್ಯಾಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರ್ದು? ಏನು ಮಾಡಬಾರ್ದು ಅನ್ನೋದನ್ನು ನೋಡೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ನಾವು ಶಿಸ್ತುಬದ್ಧ ಜೀವನವನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಅಂದರೆ ಪ್ರತಿನಿತ್ಯ ನಾವು ಒಂದು ಟೈಮನ್ನು ಇಟ್ಕೊಂಡು ಆ ಟೈಮಲ್ಲೇ ನಾವು ಯೋಗವನ್ನು ಮಾಡ್ತಿದ್ದೀವಿ ಅಂತ ಹೇಳಿದರೆ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗುತ್ತೆ. ಸೊ ಅವಾಗ ನಮ್ಮ ದೇಹವನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯೋಗವನ್ನು ಮಾಡುವಂಥವ್ರು ಒಂದು ಶಿಸ್ತುಬದ್ಧ ಜೀವನವನ್ನು ಸಾಮಾನ್ಯವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾನು ಆಗಲೇ ಹೇಳಿದಂಗೆ ಈ ಯೋಗದಲ್ಲಿ ಮುಖ್ಯವಾಗಿ ಬರುವಂಥದ್ದು ಯಮ ಮತ್ತು ನಿಯಮ. ಈ ಯಮ ನಿಯಮಗಳನ್ನು ನಾವು ಅನುಸರಿಸ್ತಾ ಬಂದರೆ ನಮ್ಮ ಬಿಹೇವಿಯರೇ ತುಂಬ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಅನುಸರಿಸ್ಕೊಂಡು ಬರೋದ್ರಿಂದ ಒಂದು ಶಿಸ್ತುಬದ್ಧ ಜೀವನಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಏನು ಮಾಡಬಾರ್ದು ಅಂತ ಬರುವಾಗ ಏನು ಸಾಮಾನ್ಯವಾಗಿ ಅದನ್ನು ಹೇಳಲಿಕ್ಕೆ ಇರೋದಿಲ್ಲ. ಯಾಕೆಂದರೆ ಯೋಗ ಮಾಡ್ತಿರೋರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದರೆ, ನಾವು ಈ ಜಿಮ್ಗಳಲ್ಲಿ ಗಲಾಟೆಗಳನ್ನು ನೋಡ್ಬೋದು, ಆದರೆ ಯೋಗ ಸೆಂಟರ್ಗಳಲ್ಲಿ ಜಗಳ ಆಯಿತು, ಗಲಾಟೆ ಆಯಿತು, ಹೊಡೆದಾಡಿದ್ರು ಅನ್ನೋದನ್ನು ನೋಡೋದೇ ಇಲ್ಲ. ಅಂದರೆ ಇದನ್ನು ಏನು ಹೇಳ್ಕೊಡುತ್ತೆ ನಮಗೆ ಅಂತ ಹೇಳಿದರೆ, ಯೋಗ ಅನ್ನುವಂಥದ್ದೇ ಒಂದು ನಮಗೆ ಒಳ್ಳೆ ಸಂಸ್ಕಾರವನ್ನು ಕೊಡುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಬಿಹೇವಿಯರು, ಇನ್ನೊಬ್ಬರ ಜೊತೆ ನಮ್ಮ ಬಾಂಧವ್ಯ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಹೆಂಗಿರಬೇಕು, ಇದನ್ನೆಲ್ಲ ಕಲಿಸ್ಬಿಡುತ್ತದೆ. ಹಾಗಾಗಿ ಯೋಗ ಮಾಡುವವರು ಒಂದು ಶಿಸ್ತುಬದ್ಧ ಜೀವನವನ್ನು ರೂಢಿಸ್ಕೊಂಡು ಬಿಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ. ಈ ಯೋಗ ನನಗೆ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ನೇರವಾಗಿ ನನಗೆ ಗೊತ್ತಿರೋ ಅಂಥ ಆಸನಗಳನ್ನು ಮಾಡಬೇಕಾ ಅಥವಾ ಯಾವುದಾದ್ರೂ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವೋ, ಹೇಗೆ? ತುಂಬ ಒಳ್ಳೆ ಕ್ವಶನ್ ಕೇಳಿದಿರಿ. ಮಾರ್ಗದರ್ಶನ ಇಟ್ಕೊಂಡು ಯೋಗಾಸನವನ್ನು ಶುರು ಮಾಡೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ನಾವೀಗ ಫಸ್ಟ್ ಯೋಗ ಮಾಡೋದಕ್ಕಿಂತ ಮುಂಚೆ ಯಾರೋ ಒಂದು ಯೋಗಾಸನ ಭಂಗಿಯನ್ನು ನೋಡ್ತೀವಿ. ಯೋಗಾಸನ ಭಂಗಿ ನೋಡಿದ ತಕ್ಷಣ ಡೈರೆಕ್ಟಾಗಿ ಯೋಗಾಸನ ಭಂಗಿಯನ್ನು ಮಾಡೋಕ್ಕೆ ಹೋಗುವಾಗ ನಮ್ಮ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ, ಅಂದರೆ ನಮ್ಮ ಮೂಳೆಗಳನ್ನು ಮತ್ತು ಮಾಂಸಖಂಡಗಳನ್ನು ಹಿಡ್ಕೊಳ್ಳಿಕ್ಕೆ ಇರುವಂತಹ ಹಗ್ಗಗಳೇನಿದ್ದಾವೆ, ಈ ಕನೆಕ್ಟಿವ್ ಟಿಶ್ಯೂಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಒಂದು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸುಲಭವಾಗಿ ನಮ್ಮ ಬಾಡಿನ ಫ್ರೀ ಮಾಡ್ಕೊಳ್ಳುವಂಥ ಎಕ್ಸಸೈಸ್ಗಳೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಯೋಗದ ಮಾರ್ಗದರ್ಶಕರನ್ನ ಇಟ್ಕೊಂಡು ಅವರಿಂದ ಮೂಲಕ ನಾವು ಯೋಗವನ್ನ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಅನೇಕ ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಅಂತ ಹೇಳಿ ನಾವು ಡೈರೆಕ್ಟಾಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೋದ್ರೆ ಆಡ್ಬೋದು ನಾವು ಕ್ರಿಕೆಟ್, ಆದರೆ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಯಾರೋ ಒಬ್ರು ತರಬೇತುದಾರರ ಇದ್ದು ಅವರ ಮೂಲಕ ನಾವು ಕ್ರಿಕೆಟ್ ಅನ್ನ ಕಲ್ತಿದೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನು ನಾವು ಅಲ್ಲೇ ಪರಿಹರಿಸಿಕೊಂಡು ನಾವು ಒಳ್ಳೆಯ ಕ್ರಿಕೆಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೊಂಡು ನಾವು ಯೋಗವನ್ನ ಕಲಿಯೋದ್ರಿಂದ ನಾವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅದರಿಂದ ನಾವು ಒಳ್ಳೆಯದನ್ನ ಆಚರಣೆ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೇ ಒಳ್ಳೆ ಆರೋಗ್ಯವನ್ನ ಪಡಿಲಿಕ್ಕಾಗಿ ಅಂತಿರುವಾಗ, ಹಾಗಾಗಿ ಒಬ್ಬ ಮಾರ್ಗದರ್ಶಕರಿಂದ ಮಾಡೋದು ತುಂಬಾ ಒಳ್ಳೇದಾಗತ್ತೆ. ಯೋಗ ಮಾಡುವುದರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಈಗ ನಾನು ಆರೋಗ್ಯವಾಗಿರುವಾಗ ಮಾಡಬೇಕು, ಆರೋಗ್ಯ ಹದಗೆಟ್ಟ ಮೇಲೆ ಮಾಡಬೇಕು, ಅಥವಾ ಚಿಕಿತ್ಸಾ ಕ್ರಮವಾಗಿ ನಾವು ಅದನ್ನು ಮಾಡಿಕೊಳ್ಬೇಕು, ಈ ಥರದ್ದು ಅನೇಕರಲ್ಲಿ ಇರುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋಂಥದ್ದು ಹೇಗೆ? ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಯಾವಾಗಲೂ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿದರೆ ಪ್ರತಿಯೊಬ್ಬ ಆರೋಗ್ಯವಂತನೂ ಸಹ ಯೋಗವನ್ನು ರೂಢಿಸ್ಕೊಳ್ಳೋದು ಒಳ್ಳೆಯದು. ಇದೇ ಒಂದು ನಮ್ಮ ಯೋಗ ದಿನದ ಮುಖ್ಯ ಧ್ಯೇಯ. ಅಂದರೆ ಪ್ರತಿಯೊಬ್ಬ ಭಾರತೀಯನು, ವಿಶ್ವದಲ್ಲಿರುವಂತಹ ಎಲ್ಲರೂ ಸಹ ಇದನ್ನ ಪಾಲಿಸೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂಥದ್ದು ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತನು ಇದನ್ನ ಮಾಡಲೇಬೇಕು. ಇದರ ಜೊತೆಗೆ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಅವರ ರೋಗಗಳಿಗೆ ಅನುಗುಣವಾಗಿಯೂ ಸಹ ನಾವು ಯೋಗಾಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿರುವಾಗ ಯಾವ ಯೋಗಗಳನ್ನ ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಆರೋಗ್ಯವಂತರಿಗಾಗಿ ಮಾಡುವಂತಹ ಯೋಗಗಳು ಬೇರೆ
ಆದರೆ ಕಾಯಿಲೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಂತಹ ಅನೇಕ ಯೋಗಗಳು ಚೆನ್ನಾಗಿದೆ. ನೀವು ತುಂಬ ಜನನ್ನ ಕೇಳಿರ್ಬೋದು, ನಂಗೆ ತುಂಬ ಬೆನ್ನೋವಿತ್ತು, ಸೊಂಟ ನೋವು ಬರ್ತಾ ಇತ್ತು, ಕಾಲೆಲ್ಲ ಎಳ್ತಾ ಬರ್ತಾ ಇತ್ತು, ಯೋಗ ಮಾಡಕ್ಕೆ ಶುರು ಮಾಡಿದೆ, ಚೆನ್ನಾಗಿದ್ದೀನಿ, ನಂಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳೋದು ಕೇಳಿರ್ತೀವಿ. ಅಂದರೆ ಇದು ಚಿಕಿತ್ಸಾ ರೂಪದಲ್ಲಿ ನಾವು ಮಾಡುವಂತಹ ಎಕ್ಸಸೈಸಸ್ ಥರ ಆಗಿರೋದ್ರಿಂದ ಇದರಿಂದನೂ ಸಹ ನಮಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಯೋಗವನ್ನ ಚಿಕಿತ್ಸಾ ರೂಪದಲ್ಲಿಯೂ ಮಾಡಬಹುದು, ಆರೋಗ್ಯವಂತರು ಪ್ರತಿಯೊಬ್ಬರು ಮಾಡಬಹುದು. ಇನ್ನು ಇವತ್ತಿನ ದಿನಮಾನದಲ್ಲಿ ಸರ್ ಸಾಕಷ್ಟು ಸವಾಲುಗಳು ಮತ್ತೆ ಸಮಸ್ಯೆಗಳು ಎರಡರ ನಡುವೆ ತುಂಬಾ ಒಂದು ದೊಡ್ಡ ಒತ್ತಡದ ಬದುಕಿನಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನಾದರೂ ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡವನ್ನು ಕಳೆದುಕೊಳ್ಳಿಕ್ಕೆ, ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ? ಇದೊಂದು $1 million ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದರೆ ಮನುಷ್ಯ ತುಂಬ ಒತ್ತಡದ ಬದುಕಿನಲ್ಲಿ ಜೀವನವನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಎಷ್ಟು ಕೆಲಸ ಮಾಡಿದರೂ ಅವನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಒಂದು ಎರಡನೇದು, ನಾವು ಮಾಡ್ತಿರುವ ಕೆಲಸವನ್ನು ಅಲ್ಲಿ ಶ್ರದ್ಧೆಯಿಂದ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಶುರುವಾಗುತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನಾದರೂ ಪ್ರತಿನಿತ್ಯ ಯೋಗವನ್ನು 1 ಗಂಟೆ ಕಾಲ ಬೆಳಗ್ಗೆ ಮಾಡಲಿಕ್ಕೆ ಶುರು ಮಾಡಿದರೆ ನಾವು ಚೇಂಜಸ್ಗಳನ್ನು ಕಾಣಲಿಕ್ಕೆ ಶುರು ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದರೆ, ನಾನು ಮುಂಚೆ ಈ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಈಗ ಆರಾಮಾಗಿ ಮಾಡ್ತೀನಿ. ಯಾಕೆಂದರೆ ನಾನು 10 ನಿಮಿಷದಲ್ಲಿ ಕೆಲಸ ಮಾಡೋದನ್ನು 1 ನಿಮಿಷದಲ್ಲಿ ಮುಗಿಸ್ಬೋದು, 1 ಗಂಟೆಯಲ್ಲಿ ಮಾಡೋದನ್ನು ಏಕಾಗ್ರತೆಯಿಂದ 10 ನಿಮಿಷದಲ್ಲಿ ಮುಗಿಸ್ಬೋದು. ಈ ಒಂದು ಚಾಕಚಕ್ಯತೆ ಖಂಡಿತವಾಗಿ ಯೋಗಾಸನದಿಂದ ನಮಗೆ ಸಿಗುತ್ತೆ. ಯಾಕೆಂದರೆ ಮುಖ್ಯವಾಗಿ ನಾವಿಲ್ಲಿ ಮಾಡುವಂಥದ್ದು ಏನಂತ ಹೇಳಿದರೆ, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಆಗ ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ಇಡ್ತುಕೊಳ್ತೀವಿ, ಮನಸ್ಸು ವಿಚಲಿತಗೊಳ್ಳಲ್ಲ. ಮೇಜರ್ ಆಗಿ ಈಗ ಬರ್ತಿರುವ ಪ್ರಾಬ್ಲಮ್ ಅಂತ ಹೇಳಿದರೆ ಏಕಾಗ್ರತೆಯ ಕೊರತೆ. ಈಗಿನ ಒಂದು ಯುವಕರಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು ನಾವು ಜಾಸ್ತಿ ಕಾಣೋದೇನಂತ ಹೇಳಿದರೆ 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಏನು ಮಾಡಲ್ಲ. ಯಾಕೆಂದ್ರೆ ಏಕಾಗ್ರತೆನೇ ಇರಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡುವಂತ ವಿಚಾರಗಳು ಕಮ್ಮಿ ಇರುತ್ತೆ. ಇದನ್ನ ನಾವು ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಎಬಿಲಿಟಿ ಟು ಥಿಂಕ್, ಅಂದ್ರೆ ನಾವು ಯೋಚನೆ ಮಾಡುವ ಶಕ್ತಿ, ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದರೆ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಇದು ಎಲ್ಲವೂ ಈ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅಲ್ಲಿ ನಾವೇನು ಮಾಡ್ತೀವಿ, ಕೋಪ, ತಾಪ, ಸಿಟ್ಟು ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾವಾಗ ಯೋಗ ಮಾಡ್ತೀವಿ ಇದು ಆಟೋಮೆಟಿಕಲಿ ಕಮ್ಮಿ ಆಗ್ತದೆ. ಮುಖದ ಮೇಲೆ ಒಂದು ಸಂತೋಷದ ನಗು ಇರ್ತದೆ. ಆರೋಗ್ಯವಂತ ಮುಖವನ್ನು ನೋಡುವಾಗ ಯಾರಿಗಾದರೂ ಸಂತೋಷ ಆಗುತ್ತೆ. ನಾವು ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸಮಯವನ್ನು ಕೊಡದಲೇ ಹೋದರೆ ಎಷ್ಟು ದುಡ್ಡಿದ್ರು, ಎಷ್ಟೇ ನಾವು ದುಡಿದ್ರೂ ಸಹ ನಾವು ಉತ್ತಮ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಗಾಸನ ಮಾಡುವ ಮೂಲಕ ನಾವು ಅರ್ಥಕೊಳ್ಬೇಕಾಗಿದೆ. ಧ್ಯಾನ ಅನ್ನುವಂಥದ್ದು ಯೋಗದ ಅವಿಭಾಜ್ಯ ಅಂಗವ? ಖಂಡಿತ ಹೌದು. ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಅಲ್ಲಿ ಬರುವಂಥದ್ದೇ ನಮ್ಮ ಧ್ಯಾನ. ಧ್ಯಾನ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಒಂದೆಡೆಗೆ ಕೇಂದ್ರೀಕರಣಗೊಳಿಸೋದು ಅಂತ. ನಾವು ತುಂಬಾ ಸಲ ನಾವು ನೋಡ್ತಿರ್ಬೋದು. ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಾರ್ ನಾನು ಡ್ರೈವ್ ಮಾಡ್ತಾ ಇದ್ರೆ ಕಾರಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡಿರ್ತೀವಿ, ಆ ಮ್ಯೂಸಿಕ್ಕು ಕೇಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಒಬ್ರು ಕೂತಿರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇರ್ತೀವಿ. ಯಾವುದೇ ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ನಾವು ಕಾರನ್ನು ಡ್ರೈವ್ ಮಾಡ್ತಾನೂ ಇರ್ತೀವಿ. ಅಂದ್ರೆ ಇಲ್ಲಿ ಏಕಾಗ್ರತೆ ಮೂಡಿದೆ ಅಂತ ಅರ್ಥ. ಇದೇ ಒಂದು ವಿಚಾರಗಳನ್ನ ನಾವು ಮಾಡುವಂತ ಕೆಲಸಗಳಿಗೂ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಇದಕ್ಕೆ ನಾವು ಸಿಂಪಲ್ ಆಗಿ ಧ್ಯಾನ ಅಂತ ಹೇಳ್ಬೋದು. ಈ ಧ್ಯಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಯಾವಾಗ ನಮ್ಮ ಏಕಾಗ್ರತೆ ಚೆನ್ನಾಗಾಗತ್ತೆ ಆಗ ನಾವು ನಾವು ನೋಡ್ತಾ ಇದೀವಿ, ಕಲಿತಾ ಇದೀವಿ, ಅದು ಚೆನ್ನಾಗಿ ಬೇಗ ನಮ್ಮ ಮೆದುಳು ರಿಸೀವ್ ಮಾಡುತ್ತೆ, ಸ್ಟೋರ್ ಆಗುತ್ತೆ. ಹಾಗಾಗಿ ನಮ್ಮ ಎಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಅದು ನಮ್ಮ ಧ್ಯಾನದ ಮುಖ್ಯವಾದ ಒಂದು ಕೆಲಸ. ಯೋಗದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 9845293032. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9845293032. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎ. ನಿತಿನ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.